ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ, ವಿದೇಶಿಗನ ಬಳಿ 1.2 ಕೋಟಿ ರೂಪಾಯಿಯ ಡ್ರಗ್ಸ್ ಪತ್ತೆಯಾಗಿದೆ. ಸಿಸಿಬಿ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ನೈಜೀರಿಯಾದ ಪ್ರಜೆಯನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ. ನಗರದಲ್ಲಿ ಅಂದರೆ ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ದಂಧೆ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿದೇಶಿ ಪ್ರಜೆಯೊಬ್ಬನನ್ನ ಸೆರೆ ಹಿಡಿದು ಬರೋಬ್ಬರಿ 1.2 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸಿಸಿಬಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅವಲಹಳ್ಳಿ ಸಮೀಪದಲ್ಲಿ ದೊಮ್ಮಸಂದ್ರ ಗ್ರಾಮದ ಬಳಿ ಈತನನ್ನು ಬಂಧನ ಮಾಡಲಾಗಿದೆ. ಇವನು ಈ ಡ್ರಗ್ಸನ್ನು ತಗೊಂಡು ಹೆಂಗೆ ಒಳಗಡೆ ಬಂದ? ನೈಜೀರಿಯಾ ಪ್ರಜೆ ಬೇರೆ ಅಂತಾನೆ, ನಮ್ಮ ಹತ್ರ ಏನು ಸಮುದ್ರ ಇಲ್ಲ, ಮತ್ತೊಂದು ಮಗದೊಂದು ಇಲ್ಲ. ಇವನು ಹೆಂಗೆ ಬಂದ? ಇವನ ಹತ್ರ ಡ್ರಗ್ಸ್ ಹೆಂಗೆ ಸಿಕ್ತು? ಯಾಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚೆಕಪ್ಪೇ ಆಗಲ್ವಾ? ಇದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಸೊ ಹೀಗಾಗಿ ರಾಜ್ಯದಲ್ಲಿ ಡ್ರಗ್ಸ್ ದಂಧೆಯೂ ಕೂಡ ಎಗ್ಗಿಲ್ಲದೆ ಸಾಗ್ತಾ ಇದೆ. ಈಗ ಸಿಸಿಬಿ ಅಧಿಕಾರಿಗಳು ಜೊತೆಗೆ ಹೊಸ ಕಮಿಷನರ್ ಬಂದಿರೋದ್ರಿಂದಾಗಿ ಸಿಂಗ್ ಅವರು ಹೊಸ ಕಾನೂನು ಅಂದರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತಹ ಪ್ರೋಸೆಸ್ಸಲ್ಲಿದ್ದಾರೆ. ಬಟ್ ಇವೆಲ್ಲದರ ಕುರಿತಂತೆ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಏನಾಗತ್ತಂತ.